ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಇಂಡಿಯಾ ವರ್ಸಸ್ USA ಮ್ಯಾಚ್ನಲ್ಲಿ ಇಂಡಿಯಾ ಗೆದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಇಂಡಿಯಾ ಗೆದ್ದಿದ್ದ ರೀತಿ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇದೆ. ಇಂಡಿಯಾಗೇನೆ ಈ ರೇಂಜ್ಗೆ ಟಕ್ಕರ್ ಕೊಟ್ಟಿದ್ದಾರೆ USAದವರು. ಅಂದರೆ ಪಾಕಿಸ್ತಾನ ಸೋಲಿಸಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. USA ಟೀಮಲ್ಲಿ ಇಂಡಿಯಾ ಈಸಿಯಾಗಿ ಗೆದ್ದುಬಿಡುತ್ತೆ ಅಂತ ಎಲ್ಲರೂ ಅನ್ಕೋತಿರ್ಬೇಕಾದ್ರೆ ದಯವಿಟ್ಟು ವಿನ್ ಆಗಲಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ತಂದಿದ್ರಲ್ಲ USAದವರು ಬೌಲರ್ಸು. ನಿಜವಾಗ್ಲೂ USA ಬೌಲರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಿಕ್ಕಾಪಟ್ಟೆ ಟೈಟ್ ಬೌಲಿಂಗ್ ಮಾಡಿದ್ದು USA ಬೌಲರ್ಸು. ಇಂಡಿಯಾ ಬೌಲಿಂಗ್ ಯಾವ ಥರ ಇತ್ತೋ USA ಬೌಲಿಂಗ್ ಕೂಡ ಅದೇ ಥರ ಇತ್ತು. ಆ್ಯಕ್ಚುಲಿ ಇಂಡಿಯಾ ಬೌಲಿಂಗ್ ಸ್ವಲ್ಪ ಖರಾಬಾಗಿತ್ತು ಅಂತಲೇ ಹೇಳ್ಬೋದು. ಈ ಪಿಚ್ಚಲ್ಲಿ 110 ರನ್ನ ಕೊಡೋಂಗೆ ಇಲ್ಲ. 75ರಿಂದ 80, ಮ್ಯಾಕ್ಸಿಮಮ್ ಅಂದರೆ 85 ರನ್ ಅಷ್ಟೇ ಕೊಡಬೇಕಾಗಿತ್ತು. 110 ರನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ಟ್ರಾಸ್ ಹೋಗಿದೆ ಅಂತಲೇ ಅರ್ಥ. ಫಸ್ಟ್ ವಿಕೆಟಲ್ಲೇ ಹರ್ಷದೀಪ್ 2 ವಿಕೆಟ್ ತೆಗೆದ ತಕ್ಷಣವೇ ಮಿಕ್ಕಿರೋ ಬೌಲರ್ಸ್ ಎಲ್ಲ ಎಕ್ಸ್ಟ್ರಾ ಟ್ರೈ ಮಾಡೋಕ್ಕೆ ಹೋದರು. ಬೇಗ ವಿಕೆಟ್ ತೆಗಿಯೋಣ, ಬೇಗ ಮ್ಯಾಚ್ ಮುಗಿಸ್ಬಿಡೋಣ ಅಂತ. ಬಟ್ USA ಬ್ಯಾಟರ್ಸ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸಲೀಸಾಗಿ ನಿಂತ್ಕೊಂಡ್ರು. ಅದರಲ್ಲಿ ರೋಹಿತ್ ಶರ್ಮಾ ಎಕ್ಸ್ಪೆರಿಮೆಂಟ್ಗೆ ಅಂತ ಶಿವಮ್ ದುಬೆಗೂ ಕೂಡ 1 ಓವರ್ ಕೊಟ್ಟರು. ಶಿವಮ್ ದುಬೆ ಯಾವಾಗ ಒಂದೇ ಓವರಲ್ಲಿ 11 ರನ್ನ ಓಡಿಸ್ಕೊಂಡ್ರು ಅಲ್ಲಿದ್ದಾನೆ USAದವ್ರದ್ದು ತಮ್ಮ ಗೇಮ್ನ ಚೇಂಜ್ ಮಾಡಿಕೊಂಡ್ರು. ಅಲ್ಲಿದ್ದಾನೆ ಸ್ವಲ್ಪ ರನ್ ರೇಟ್ನ ಎಕ್ಸಿಲರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅವರು 10 ಓವರ್ಗೆ ಹೊಡೆದಿದ್ದು ಕೇವಲ 40 ರನ್ನು. ನೆಕ್ಸ್ಟ್ 10 ಓವರ್ಗೆ ಎಷ್ಟು ಹೊಡೆದಿದ್ದು 70 ರನ್ನ ಹೊಡಿತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು USA ಬ್ಯಾಟರ್ಸ್ ಅಂತ. ನಿನ್ನೆ ಆ್ಯಕ್ಚುಲಿ ಸರ್ಪ್ರೈಸ್ ಆಗಿದ್ದು ಬೂಮ್ರಾ ನಿನ್ನೆ ವಿಕೆಟ್ಲೆಸ್ ಆಗಿ ಅದು 24 ರನ್ ಬೇರೆ ಕೊಡ್ತಾರೆ 4 ಓವರ್ ಹಾಕಿ. ಸಿರಾಜಣ್ಣ ಕೂಡ 4 ಓವರಲ್ಲಿ 25 ರನ್ನ ಕೊಡ್ತಾರೆ. ಒಬ್ಬ ಬೌಲರು 4 ಓವರಲ್ಲಿ 24-25 ರನ್ ಕೊಡುವಂಥ ಪಿಚ್ ಅಲ್ವೇ ಅಲ್ಲ ಇದು. ನಾರ್ಮಲ್ ಬೌಲಿಂಗ್ ಮಾಡಿದ್ರೂ 20 ರನ್ ಒಳಗೇ ಇರಬೇಕು ಅವ್ರ ಎಕಾನಮಿ. 1 ಹಾಫ್ ಡೇ ಅಂತ ಯೋಚನೆ ಮಾಡ್ಬೋದು ಬೂಮ್ರಾಗೆ. ಬಟ್ ಇಟ್ಸ್ ಓಕೆ. ಬ್ಯಾಟಿಂಗಲ್ಲಿ 110 ಇಂಡಿಯಾ ಆರಾಮಾಗಿ ಚೇಸ್ ಮಾಡ್ಬೋದಿತ್ತು. 110 ಎಲ್ಲ ಇಂಡಿಯಾಗೆ ಚೇಸಬಲ್ ಟೋಟಲ್ ಏನೇ. ಓಪನ್ ಮಾಡ್ತಾರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಸ್ ಯೂಶುವಲ್. ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ನಲ್ಲಿ 3ನೇ ಬಾರಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾ ಇರೋದು. ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸತತವಾಗಿ 3ನೇ ಸಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾ ಇರೋದು. ಇನ್ನು ಈ ವರ್ಲ್ಡ್ ಕಪ್ಪಲ್ಲಿ ಡಬಲ್ ಡಿಜಿಟ್ ದಾಟೇ ಇಲ್ಲ ವಿರಾಟ್ ಕೊಹ್ಲಿ. ಈ ಪಿಚ್ಚಲ್ಲಿ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ಸ್ ತುಂಬ ಸರ್ವೈವ್ ಆಗ್ತಾರೆ, ರನ್ ಮಾಡ್ತಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದು. ಆದರೆ ವಿರಾಟ್ ಕೊಹ್ಲಿ ಎಂಥ ಟೆಕ್ನಿಕ್ ಇರೋವಂಥ ಪ್ಲೇಯರ್ ಅಂತ ಎಲ್ಲರಿಗೂ ಗೊತ್ತು. ಆದರೂ ಯಾಕೆ ವಿರಾಟ್ ಕೊಹ್ಲಿ ಇನ್ನೂ ರನ್ ಮಾಡಿಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಮೇ ಬಿ ನೆಕ್ಸ್ಟ್ ಮ್ಯಾಚಿಂದ ಅಥವಾ ವೆಸ್ಟ್ ಇಂಡೀಸ್ ಪಿಚ್ ಹೋದಾದ್ಮೇಲೆ, ಸೂಪರ್ ಏಟ್ಗೆ ಹೋದಾದ್ಮೇಲೆ ಅವ್ರದ್ದು ಏನಾದರೂ ಕ್ಲಿಕ್ ಆಗ್ತಾರ ಅಂತ ನೋಡಬೇಕು. ಇಂಥ ಪ್ಲೇಯರ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. 1-2-3 ಮ್ಯಾಚ್ ಈ ಥರ ಆಗುತ್ತೆ, ಕಮ್ಬ್ಯಾಕ್ ಮಾಡ್ತಾರೆ ಕೊಹ್ಲಿ. ಅದು ನಿನ್ನೆ 0ಗೆ ಬೇರೆ ಔಟ್ ಆಗಿದ್ದು ಕೊಹ್ಲಿ. ಡಕ್ಔಟು ವರ್ಲ್ಡ್ ಕಪ್ಪಲ್ಲೇ ಫಸ್ಟ್ ಟೈಮ್ ಅಂತೆ ವಿರಾಟ್ ಕೊಹ್ಲಿ ಡಕ್ಔಟ್ ಆಗಿರೋದು, 0ಗೆ ಔಟ್ ಆಗಿರೋದು. ರೋಹಿತ್ ಶರ್ಮಾ ಕೂಡ ಬೇಗ ಔಟ್ ಆಗಿದ್ರು. ನೆಕ್ಸ್ಟ್ ಬಂದಂಥ ರಿಷಬ್ ಪಂತ್ ಕೂಡ ತುಂಬ ಹೊತ್ತು ಇರಲಿಲ್ಲ. ಒಟ್ಟಿಗೆ 3 ವಿಕೆಟ್ ಕಳ್ಕೊಂಡು ಆದಮೇಲೆ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದು ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಇವರಿಬ್ಬರು ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಇವ್ರಿಗೂ ಕೂಡ ಈ ವರ್ಲ್ಡ್ ಕಪ್ಪಲ್ಲಿ ರನ್ ಬಂದಿರಲಿಲ್ಲ, ಸ್ಟ್ರಗಲ್ ಮಾಡ್ತಾಯಿದ್ರು. ಇವ್ರಿಗೂ ರನ್ ಬೇಕಾಗಿತ್ತು. ಒಳ್ಳೆ ಟೈಮ್ನಲ್ಲಿ ನಿಂತು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. ಹೌದು, ಶಿವಮ್ ದುಬೆಗೂ ಒಂದು ಚಾನ್ಸ್ ಹೋಯಿತು, ಸೂರ್ಯಕುಮಾರ್ಗೂ ಒಂದು ಚಾನ್ಸ್ ಇತ್ತು ಔಟ್ ಆಗೋದಕ್ಕೆ. USA ಅವರು ಕ್ಯಾಚ್ ಬಿಟ್ಟು ಮ್ಯಾಚ್ನ ಬಿಟ್ಟರು ಅಂತ ಹೇಳ್ಬೋದು ಅಷ್ಟೇ. ಇನ್ ಕೇಸ್ ಇವರಿಬ್ಬರನ್ನ ಏನಾದರೂ ವಿಕೆಟ್ ಎತ್ತಿದ್ದು ಅಂದರೆ ಇಂಡಿಯಾ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಇಂಡಿಯಾಗೆ ಇನ್ನೂ ಒಂದು ಅಡ್ವಾಂಟೇಜ್ ಆಗಿದ್ದು ಅಂದರೆ ಒಂದು ಟೈಮಲ್ಲಿ 30 ಬಾಲ್ಸ್ಗೆ 36 ರನ್ಸ್ ಏನೋ ಬೇಕಾಗಿರುತ್ತೆ. ಆವಾಗ USA ಬೌಲರ್ಸು 1 ಓವರಿಂದ ಇನ್ನೊಂದು ಓವರಿಗೆ ಬೌಲ್ ಹಾಕೋ ಒಂದು ಟೈಮಿಂಗ್ಸ್ನ ಜಾಸ್ತಿ ಮಾಡಿರ್ತಾರೆ. ಅಂದರೆ ಓವರ್ ಟೈಮ್ ಮಾಡಿರ್ತಾರೆ. ಅದಕ್ಕೋಸ್ಕರ 5 ರನ್ಸ್ ಪೆನಾಲ್ಟಿ ಹಾಕ್ತಾರೆ. ಅಲ್ಲಿಂದ ಗೇಮ್ ಸ್ವಲ್ಪ ಇಂಡಿಯಾ ಕಡೆಗೆ ಬರುತ್ತೆ. ಅಲ್ಲಿಂದ ಫಾಸ್ಟಾಗಿ ರಿಕವರ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಫಾಸ್ಟಾಗಿ ಚೇಸ್ ಮಾಡಿ ಮುಗಿಸ್ತಾರೆ ಮ್ಯಾಚ್ನ. ಇಂಡಿಯಾ ಅಂತ ಟೀಮು USA ಅಂತ ಟೀಮ್ ಮೇಲೆ ಡಾಮಿನೇಷನಿಂದ ಗೆಲ್ಲಬೇಕಾಗಿದ್ದು ಒಂಥರ ಕಷ್ಟಪಟ್ಕೊಂಡು ಗೆದ್ದರು ಅಂತಲೇ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಏನು ಬೌಲಿಂಗ್ ಮಾಡಿದ್ದು ಗುರು. 4 ಓವರ್ಗೆ ಕೊಟ್ಟಿದ್ದು 9 ರನ್ನು, ತೆಗೆದಿದ್ದು 4 ವಿಕೆಟು. ಇಂಡಿಯಾ ಏನಾದರೂ ಇನ್ನೊಂದು ಸ್ವಲ್ಪ ರನ್ ಕೊಟ್ಟಿತ್ತು ಅಂದರೆ, ಅದೇ ಹರ್ಷದೀಪ್ ಏನಾದರೂ ಒಂದು ಸ್ವಲ್ಪ ರನ್ಸ್ನ ಜಾಸ್ತಿ ಕೊಟ್ಟಿದ್ರು ಅಂದರೆ ಚೇಸಿಂಗಿಗೆ ಇನ್ನೂ ಕಷ್ಟ ಆಗೋಗಿರೋದು ಟೀಮ್. ಈ ಮ್ಯಾಚ್ನ ಗೆದ್ದಾದಮೇಲೆ ಇಂಡಿಯಾ ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದೆ. ಇನ್ನು ಕ್ವಾಲಿಫೈ ಆಗಬೇಕಾಗಿರೋದು, ಚಾನ್ಸ್ ಇರೋದಂದರೆ USAಗೆ ಚಾನ್ಸ್ ಇರೋದು ಕ್ವಾಲಿಫೈ ಆಗೋದಕ್ಕೆ. ನೋಡಬೇಕು ಯಾರು ಕ್ವಾಲಿಫೈ ಆಗ್ತಾರೆ ಅಂತ ನಮ್ಮ ಗ್ರೂಪಿಂದ. USA ಮಾತ್ರ ಒಂದು ಕ್ರೆಡಿಟ್ ಕೊಡಲೇಬೇಕು. ಒಳ್ಳೆ ಟೀಮ್ನೇ ಬಿಲ್ಡ್ ಮಾಡಿದ್ದಾರೆ. ಪಾರ್ಟ್ ಟೈಮ್ ಕ್ರಿಕೆಟ್ ಆಡ್ತಾಯಿದ್ರು
ಎಂಥ ಒಳ್ಳೆ ಟೀಮ್ ಪ್ಲೇಯರ್ಸ್ನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಇವಾಗಲೂ ಅದರಲ್ಲಿ ಸುಮಾರು ಜನ ಇಂಡಿಯನ್ ಪ್ಲೇಯರ್ಸೇ ಆಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಇದ್ದರೂ ಇರ್ಬೋದು.